ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಶ್ರೇಣಿಗಳ ಬಗ್ಗೆ ಕಂಟಿನ್ಯೂ ಆಗಿ ನೋಡೋಣ. ನಾವು ಕಳೆದ ತರಗತಿಯಲ್ಲಿ ನಾವು ಶ್ರೇಣಿಗಳು ಎಂದರೇನು ಅಂತ ನೋಡಿದ್ವಿ, ಮತ್ತು ಅದರಲ್ಲಿ ಎಷ್ಟು ವಿಧಗಳು ಅಂತ ನೋಡಿದ್ವಿ, ಮತ್ತು ಅದರಲ್ಲಿನ ಕೆಲವೊಂದು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿದ್ವಿ. ಇವಾಗ ನಾವು ಶ್ರೇಣಿಗಳಲ್ಲಿ ಸಮಾಂತರ ಶ್ರೇಣಿ ಎಂದರೇನು ಅಂತ ನೋಡೋಣ. ಶ್ರೇಣಿಗೂ ತುಂಬ ವ್ಯತ್ಯಾಸ ಇದೆ. ಶ್ರೇಣಿ ಅಂದರೆ ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಕ್ರಮಬದ್ಧವಾದ ಜೋಡಣೆ. ಏನಾಗಿರಬೇಕು? ಕ್ರಮಬದ್ಧವಾದ ಜೋಡಣೆ ಇರಬೇಕು. ಯಾವ ರೀತಿ ಅಂತ ನಾವು ನೋಡಿದ್ವಿ ಅಲ್ವಾ? ಎಕ್ಸಾಂಪಲ್ 1, 5, 9, 13, 17 ಈ ರೀತಿ ತೊಗೊಂಡಿದ್ವಿ ನಾವು. 1 ಮತ್ತು 5 ನಡುವೆ ಎಷ್ಟು? 4 ಕೂಡಿದಾಗ 5 ಬರುತ್ತೆ. 5 ಮತ್ತು 5ಕ್ಕೆ 4 ಕೂಡಿಸಿದಾಗ 9 ಬರುತ್ತೆ. 9ಕ್ಕೆ 4 ಕೂಡಿಸಿದಾಗ 13 ಬರುತ್ತೆ. 13ಕ್ಕೆ 4 ಕೂಡಿಸಿದಾಗ 17 ಬರುತ್ತೆ. 17ಕ್ಕೆ 4 ಕೂಡಿಸಿದಾಗ ಎಷ್ಟು ಬರುತ್ತೆ? 21 ಬರುತ್ತೆ. ಅಂದರೆ ಇದೇನು? 4 ಕೂಡುವುದು. ಇದನ್ನು ನಾವೇನು ಶ್ರೇಣಿ ಎನ್ನುತ್ತೇವೆ. ಇನ್ನು ಶ್ರೇಣಿ ಎಂದರೇನೆಂದರೆ, ಶ್ರೇಣಿ ಅಂದರೆ A1, A2, A3 ಆ್ಯಂಡ್ ಸೋ ಆನ್. ಒಂದು ಶ್ರೇಣಿ ಆದಾಗ ಇದೇನು? ಒಂದು ಶ್ರೇಣಿ. ಈ ರೀತಿ ಮಾತ್ರ ಇದ್ದರೆ ಇದನ್ನು ನಾವೇನಂತೀವಿ? ಶ್ರೇಣಿ ಅಂತ ಕರಿತೀವಿ. ಶ್ರೇಣಿ ಆದಾಗ ಅದರ ಮೊತ್ತ ಅಂದರೆ ಏನಾಗಿರಬೇಕು? ಕೂಡಿಸಿರಬೇಕು. ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಹೀಗೆ ಸೋ ಆನನ್ನು ಇದಕ್ಕೇನಂತೀವಿ ನಾವು? ಶ್ರೇಣಿ ಎನ್ನುತ್ತೇವೆ. ಇವಾಗ ಗೊತ್ತಾಯ್ತಲ್ವಾ? ಶ್ರೇಣಿ ಅಂದರೆ ಏನಿರಬೇಕು? ಕ್ರಮಬದ್ಧವಾದ ಜೋಡಣೆ ಇರಬೇಕು. ಯಾವ ರೀತಿ ಅಂದರೆ, ಒಂದು ಸಂಖ್ಯೆ ಮತ್ತು ಅದರ ಮುಂದಿನ ಸಂಖ್ಯೆ ನಡುವೆ ವ್ಯತ್ಯಾಸ ಏನಿರಬೇಕು? ಸೇಮ್ ಆಗಿರಬೇಕು. ಅಂದರೆ ಕ್ರಮಬದ್ಧವಾಗಿ ಜೋಡಣೆ ಆಗಿದೆ. ಇಲ್ಲಿ 1 ಮತ್ತು 5 ನಡುವೆ 4 ಕೂಡಿದೆ. 4 ಮತ್ತು 9 ನಡುವೆ 4 ಕೂಡಿದೆ. 9 ಮತ್ತು 13 ನಡುವೆ 4 ಕೂಡಿಸಿದ್ದಾರೆ. 13 ಮತ್ತು 17 ನಡುವೆ 4 ಕೂಡಿಸಿದ್ದಾರೆ. ಅಂದರೆ ಮುಂದಿನ ಸಂಖ್ಯೆ 17ಕ್ಕೆ 4 ಆ್ಯಡ್ ಮಾಡಿದಾಗ ಎಷ್ಟು? 21 ಬರುತ್ತೆ. ಇದನ್ನು ನಾವು ಶ್ರೇಣಿ ಎನ್ನುತ್ತೇವೆ. ಶ್ರೇಣಿ ಅಂದರೇನು ಅಂದರೆ, ನೋಡಿ, A1, A2, A3 ಇದು ಏನೇನು? ಶ್ರೇಣಿ. A1, A2, A3 ಇದೊಂದು ಶ್ರೇಣಿ. ಇದರ ಮೊತ್ತಕ್ಕೆ ನಾವೇನಂತೀವಿ? ಶ್ರೇಣಿ ಎನ್ನುತ್ತೇವೆ. ಮೊತ್ತ ಅಂದ್ರೇನು? ಆ್ಯಡ್ ಮಾಡಬೇಕು. ಪ್ಲಸ್ A1 ಪ್ಲಸ್ A2 ಪ್ಲಸ್ A3 ಆ್ಯಂಡ್ ಎಲ್ಲಿವರೆಗೂ ಇರ್ಬೋದು. ಅದನ್ನು ನಾವು ಶ್ರೇಣಿ ಎನ್ನುತ್ತೇವೆ. ಇನ್ನು ನೆಕ್ಸ್ಟ್ ನಾವು ಸಮಾಂತರ ಶ್ರೇಣಿ. ಯಾವುದ್ರ ಬಗ್ಗೆ? ಸಮಾಂತರ ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಂತರ ಶ್ರೇಣಿ ಅಂದರೆ ಏನಂದರೆ, ಮೊದಲ ಪದವನ್ನು ಹೊರತುಪಡಿಸಿ, ಯಾವ ಪದ? ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು, ಹೊರತುಪಡಿಸಿ ಪ್ರತಿಯೊಂದು ಪದ ಪಡೆಯಲು ಅದಕ್ಕೇನಾಗಬೇಕು? ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದು. ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆ ಕೂಡಿಸುವುದು. ಸಂಖ್ಯೆ ಕೂಡಿಸುವುದು. ಆವಾಗ ನಮಗೇನು ಸಿಗುತ್ತೆ? ಕೂಡಿಸುವುದನ್ನು ಸಂಖ್ಯಾಪಟ್ಟಿ ಕೂಡಿಸಿದಾಗ ಒಂದು ಪಟ್ಟಿ ಸಿಗುತ್ತೆ. ಅದಕ್ಕೆ ನಾವೇನಂತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಸಪೋಸ್ ಇವಾಗ ನೋಡಿ, ಅದರ ನಿರ್ದಿಷ್ಟ ಸಂಖ್ಯೆ ಕೂಡಿಸುವುದನ್ನು ಸಮಾಂತರ ಶ್ರೇಣಿ ಎನ್ನುತ್ತೆ. ಅದೇ ಸಂಖ್ಯೆ ನಿರ್ದಿಷ್ಟವಾಗಿ ಇಲ್ಲದಿದ್ದರೆ, ಅಂದರೆ ಅಸ್ಥಿರ ಸಂಖ್ಯೆಯನ್ನು ಹೊಂದಿದ್ದರೆ ಅದಕ್ಕೇನಂತೀವಿ ನಾವು? ಯಾವುದು? ಅಸ್ಥಿರ ಸಂಖ್ಯೆ.
ಅದನ್ನು ಏನಂತೀವಿ ಸಾಮಾನ್ಯ ವ್ಯತ್ಯಾಸ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ ನೋಡೋಣ. ನೆಕ್ಸ್ಟ್ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನೋಡೋಣ. ಇದನ್ನು ಇದರಿಂದ ಡಿ ಇಂದ ಸೂಚಿಸುತ್ತೇವೆ. ಡಿ ಅಕ್ಷರದಿಂದ ಸಾಮಾನ್ಯ ರೂಪ ಏನಿರುತ್ತೆ, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d, ಹೀಗೆ ಸೊ ಆನ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಎ ಪ್ಲಸ್ n-1d ವರೆಗೂ ಇರುತ್ತೆ. ಇಲ್ಲಿ ಎ ಅಂದರೆ ಏನು ಮೊದಲ ಪದ, ಡಿ ಅಂದರೆ ವ್ಯತ್ಯಾಸ. ವ್ಯತ್ಯಾಸ ಏನು ಪ್ಲಸ್ನೂ ಆಗಿರ್ಬೋದು ಅಥವಾ ಮೈನಸ್ನೂ ಆಗಿರ್ಬೋದು ಅಥವಾ 0 ಕೂಡ ಆಗಿರ್ಬೋದು. ಅಂದ್ರೇನು ವ್ಯತ್ಯಾಸ ಎರಡರ ನಡುವೆ ವ್ಯತ್ಯಾಸ ಕೂಡಿಸಿದಾಗೂ ಬರ್ಬೋದು, ಕಳೆದಾಗೂ ಬರ್ಬೋದು, ಅಥವಾ ಎರಡರ ವ್ಯತ್ಯಾಸ 0ನೂ ಇರ್ಬೋದು. ನೋಡಿ, ಡಿ = A2 - A1 = A3 - A2 = A4 - A3 ಈ ರೀತಿ ಇರುತ್ತೆ. ಥ್ಯಾಂಕ್ ಯು.